ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಆಕ್ರೋಶ ಹೊರಹಾಕಿದ ಜನ. ಕೇಳಿ ಕೇಳಿ ಸಾಕಾಗೋಯ್ತು. ನ್ಯಾಯವ್ಯವಸ್ಥರಾಗಿ ನಾವು ಬಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ನಾವು ಆದ್ರಿಂದನೇ ಯಾವುದಕ್ಕೂ ಜಗತ್ತಲ್ಲೇ ಇದ್ಮೇಲೆ ಇವ್ರಿಗೊಂದು ಪನಿಷ್ಮೆಂಟ್ ನಾವು ಕೊಡ್ಲೇಬೇಕು. ಪುರಾತನ ಕಾಲದ ದೇವಸ್ಥಾನ 2 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದೀವಿ. ಮತ್ತೆ PDO ಬಂದ್ಬಿಟ್ಟು ಸರ್ ಇದು ಗೋಮಾಳಕ್ಕೆ ಬರುತ್ತೆ, ನೀವು ಒಂದು ಆಕ್ಷನ್ ತಗೊಳ್ಳಿ ಅಂತೇಳಿ ತಹಶೀಲ್ದಾರ್ ಅವರಿಗೆ 12ನೇ ತಾರೀಕು ಜೂನಲ್ಲೇ ಕೊಟ್ಟವ್ರೆ. ಗೋಮಾಳದ ವಿಚಾರಕ್ಕೆ ಜಮೀನು ಮಾಲೀಕ ಲಕ್ಷ್ಮೀಕಾಂತ್ ಸ್ಪಷ್ಟನೆ. ಗೋಮಾಳದ ಜಮೀನು ಟೋಟ್ಲಿ ಎಲ್ಲ 5 ಎಕರೆ 39 ಗುಂಟೆ ಐತೆ. ಇಷ್ಟು ಜಾಗ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ನಿನ್ನೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದು. ಈಗಲೂ ರೆಡಿ ಇದ್ದೀನಿ, ಆದರೆ ಬರೋಕ್ಕೆ ಇವರು ಬರೋಕ್ಕೆ ರೆಡಿ ಇದ್ದಾರೆ. ಹೇಳೋದವರು ವೈಯಕ್ತಿಕ ಕಾರಣದಿಂದ ಅವರು ಬರೋಕ್ಕೆ ತಯಾರಿಲ್ಲ. ಸುಮ್ಮನೆ ನನ್ನ ಮೇಲೆ ಅಪಪ್ರಚಾರ ಮಾಡಲು ಕೆಲವರಿಂದ ಹೈಡ್ರಾಮಾ. ಈ ಕರ್ಸು ಅಂದ್ರು ನಿನ್ನೆ ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಅಷ್ಟು ಹೇಳಿರಲ್ಲ. ಅಷ್ಟು ಹೇಳಿದವ್ರು ಇವತ್ತು ಬನ್ನಿ ಅಂದರೆ ಅವ್ರು ಕರ್ಸೋಕ್ಕೆ ತಯಾರಿಲ್ಲ. ದೇವಸ್ಥಾನದವರು ಕಮಿಟಿಯವರು ಏನು ಮಾಡ್ಬೋದು ನಾವು? ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ರಾಮೇಗೌಡನ ಪಾಳ್ಯದ ಪ್ರಸಿದ್ಧ ಶ್ರೀ ಬೀರಲಿಂಗೇಶ್ವರ ಹಾಗೂ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ಸೇರಿದ ಸರ್ವೆ ನಂಬರ್ 102ರಲ್ಲಿ 5 ಎಕರೆ 39 ಗುಂಟೆ ಜಾಗ ಗೋಮಾಳ ಜಮೀನಿದ್ದು ರಾತ್ರೋರಾತ್ರಿ ಗ್ರಾಮದ ಲಕ್ಷ್ಮೀಕಾಂತ್ ಎಂಬಾತ ಮನೆ ಕಟ್ಟಲು ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ರು. ಅತ ಲಕ್ಷ್ಮೀಕಾಂತ್ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಎಂದು, ಜೊತೆಗೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಆದರೆ ಇದೀಗ ಸ್ವತಃ ಲಕ್ಷ್ಮೀಕಾಂತ್ ಮಾತನಾಡಿ ಗ್ರಾಮಸ್ಥರ ಗಂಭೀರ ಆರೋಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೌದು, ರಾಮೇಗೌಡನ ಪಾಳ್ಯದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ದೇವಿಯ ದೇವಸ್ಥಾನದ ಆವರಣಕ್ಕೆ ಉದ್ಭವವಾದ ವಿಚಾರದಲ್ಲಿ ನಿನ್ನೆ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಸ್ಪಷ್ಟನೆ ನೀಡಿರುವ ಲಕ್ಷ್ಮೀಕಾಂತ್, ನಾವಿರುವ ಗೋಮಾಳ ಜಾಗದಲ್ಲಿ ಖಾತೆ ನಂಬರ್ 78 ಹಾಗೂ 78/1ರಲ್ಲಿ 55 ಜಾಗವನ್ನ ನಮ್ಮ ತಂದೆಯವರಿಗೆ ಮಂಜೂರು ಮಾಡಿದ್ದು, ನಾವು ಅಲ್ಲಿ ನಿವೇಶನವನ್ನ ಕಟ್ಟಿಕೊಂಡು 100 ವರ್ಷಗಳಿಂದ ಜೀವನ ಮಾಡ್ತಿದ್ದೇವೆ. ಆದರೆ ಗ್ರಾಮ ಠಾಣದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಅದು ಹಳೆಯ ದೇವಸ್ಥಾನ 20 ಅಡಿಯಲ್ಲಿದ್ದು ಈಗ ಅದನ್ನ ನವೀಕೃತಗೊಳಿಸಿ ದೊಡ್ಡದಾಗಿ ಮಾಡಿದ್ದಾರೆ. ಇದರನ್ವಯ ನಾನು ಈಗಾಗಲೇ ನನಗೆ ಸೇರಿದ್ದ ಜಾಗದಲ್ಲಿ 10 ಅಡಿ ಜಾಗವನ್ನ ರಸ್ತೆಗೆ ಬಿಟ್ಟಿದ್ದು, ಇನ್ನೂ ಬಿಡಿ ಎಂದ್ರೆ ಹೇಗೆ? ಇದು ನಮಗೆ ಆಗದವರ ಪಿತೂರಿಯಾಗಿದೆ. ನಿನ್ನೆ ನಿಮ್ಮ ವಿರುದ್ಧ ಸರ್ಕಾರಿ ಗೋಮಾಳ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಹೆಬ್ಬೂರು ಹೋಬಳಿ ನಾಡ ಕಚೇರಿನ ಮುತ್ತಿಗೆ ಹಾಕಿದ್ರು. ಈ ವಿಚಾರ ತಮ್ಮ ಗಮನಕ್ಕೂ ಗೊತ್ತಾಯ್ತಾ? ಗಮನಕ್ಕೂ ಬಂತು. ಸಣ್ಣರಾಮಯ್ಯ ದೊಡ್ಡಯ್ಯ ಯಾರು ಇವರು? ನಮ್ಮ ತಂದೆ. ಎಷ್ಟು ಅವರ ಹೆಸರಿಗೆ ಒಂದು ಖಾತೆ. ಅಂದರೆ ಇದು ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಒಟ್ಟು ವಿಸ್ತೀರ್ಣ 55-45 2 ಭಾಗ ಇದೆ. ಇಷ್ಟು ಜಮೀನು. ಅಂದರೆ ನೀವು ಕಾಂಪೌಂಡ್ ಹಾಕೊಂಡಿರೋದು ಒಟ್ಟು ಅಷ್ಟಕ್ಕೆ ಮಾತ್ರ ಹಾಕೊಂಡಿದ್ದೀರಾ? ಈಗ ನಾನು 55-45 102 ಗೋಮಾಳ ಜಮೀನು ಟೋಟ್ಲಿ ಎಲ್ಲ 5 ಎಕರೆ 39 ಗುಂಟೆ ಐತೆ. ಇಷ್ಟು ಜಾಗ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ನಿನ್ನೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳೋರು. 50 ಮನೆ ಸೇರಿಸಿದ್ರೆ 530 ಬರುತ್ತೆ. ಇನ್ನು ಇದೇ ಜಮೀನಿನ ವಿಚಾರವಾಗಿ ಜೆಎಂಎಫ್ ಸಿವಿಲ್ ನ್ಯಾಯಾಲಯದಲ್ಲಿ ಸದರಿ ಜಾಗದ ಬಗ್ಗೆ ಯಾರು ಕೂಡ ಅತಿಕ್ರಮಣ ಮಾಡಬಾರದೆಂದು ತಡೆಯಾಜ್ಞೆಯನ್ನ ತಂದಿದ್ದೇನೆ. ಆದರೆ ಸುಮ್ಮನೆ ನನ್ನ ಮೇಲೆ ಅಪಪ್ರಚಾರ ಮಾಡಲು ನಾಡ ಕಚೇರಿಯಲ್ಲಿ ಹೈಡ್ರಾಮಾ ಮಾಡಿದ್ದಾರೆ. ಈ ಊರಿನ ಗ್ರಾಮಸ್ಥರು, ದೇವಸ್ಥಾನದ ಟ್ರಸ್ಟಿನ ಸದಸ್ಯರುಗಳು ಯಾರೂ ಸಹ ನನಗೆ ತೊಂದರೆ ಕೊಡ್ತಾ ಇಲ್ಲ. ನನ್ನ ಸಂಬಂಧಿಕರೇ ವೈಯಕ್ತಿಕ ಕಾರಣದಿಂದ ನನಗೆ ತೊಂದರೆ ಕೊಡ್ತಿದ್ದಾರೆ ಎಂದಿದ್ದಾರೆ. ಆದರೂ ದೇವಸ್ಥಾನಕ್ಕೆ ದೇವರು ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರತೆ ಐತೆ. ಆದರೂ ಸ್ವಲ್ಪ ತಾವು ಹಿರಿಕರು 4 ಜನ ಬಂದು ಅಧ್ಯಕ್ಷರು ಕೇಳಿರು. ನಾನು ಏನೋ ನನ್ನ ಕೈಲಾದ್ದು ಒಂಚೂರು ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಅವ್ರು ಅದಕ್ಕೆ ಒಪ್ಪಿಲ್ಲ. ಕೆಟ್ಟ ಮಾತಲ್ಲಿ ಬೈಕೊಂಡು ಹೋದ್ರು. ಹಂಗಾಗಿ ನಾನು ಸುಮ್ಮನಾಗಿದ್ದೀನಿ ಸ್ವಾಮಿ. ಅಂದರೆ ಸೌಹಾರ್ದಯುತವಾಗಿ ಬಂದು ಹಿರಿಕರು ಈಗಲೂ ಮಾತಾಡಿದ್ರೆ? ಈಗಲೂ ರೆಡಿ ಇದ್ದೀನಿ ಸ್ವಾಮಿ, ಈಗಲೂ ರೆಡಿ ಇದ್ದೀನಿ. ಆದರೆ ಬರೋಕ್ಕೆ ಇವರು ಬರೋಕ್ಕೆ ರೆಡಿ ಇದ್ದಾರೆ. ಹೇಳೋದವರು ವೈಯಕ್ತಿಕ ಕಾರಣದಿಂದ ಅವರು ಬರೋಕ್ಕೆ ತಯಾರಿಲ್ಲ. ನೋಡಿ, ಕರ್ಸು ಅಂದ್ರು ನಿನ್ನೆ ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಅಷ್ಟು ಹೇಳಿರಲ್ಲ. ಅಷ್ಟು ಹೇಳಿದವ್ರು ಇವತ್ತು ಬನ್ನಿ ಅಂದರೆ ಅವ್ರು ಕರ್ಸೋಕ್ಕೆ ತಯಾರಿಲ್ಲ. ದೇವಸ್ಥಾನದವರು ಕಮಿಟಿಯವರು ಏನು ಮಾಡ್ಬೋದು ನಾವು? ಅದು ಇದ್ರ ಮೇಲೆ ತೀರಿಸ್ಕೊಳಕ್ಕಾಗದಲ್ಲೇ ಈ ಥರ ದೇವಸ್ಥಾನದ ಹೆಸರನ್ನ ಅಪಪ್ರಚಾರ ಮಾಡ್ಕೊಂಡು ಅವನು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾನೆ.
ನಿಮ್ಮ ಫ್ಯಾಮಿಲಿ ವೈಯಕ್ತಿಕಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಪ್ಲಸ್ ಗ್ರಾಮಸ್ಥರ ವಿರುದ್ಧ ಎತ್ಕೊಡ್ತಾ ಇರೋದಾ? ದೇವಸ್ಥಾನದ ವಿರುದ್ಧ ಎತ್ಕೊಟ್ಕೊಂಡು ದೇವಸ್ಥಾನಕ್ಕೆ ಬಿಡಬೇಕು ಜಮೀನು ಅಂತ ಹೇಳಿ ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ಚಾನೆಲ್ನಲ್ಲಿ ಗೋಮಾಳ ವಿಚಾರದಲ್ಲಿ ಮಾಡಿದ್ದ ಸುದ್ದಿಯ ನಂತರ ಗೋಮಾಳ ಆಕ್ರಮಣ ಮಾಡಿಕೊಂಡಿದ್ದ ಲಕ್ಷ್ಮೀಕಾಂತಯ್ಯನವರು ಸಮಜಾಯಿಷಿಯನ್ನ ನೀಡಿದ್ರು. ನಾವಿರುವ ಗೋಮಾಳ ಜಾಗದಲ್ಲಿ ಖಾತೆ ನಂಬರ್ 78 ಹಾಗೂ 78/1ರಲ್ಲಿ 3025 ಚದುರ ಅಡಿ ಜಾಗವನ್ನ ನಮ್ಮ ತಂದೆಯವರಿಗೆ ಮಂಜೂರು ಮಾಡಿದ್ದು, ನಾವು ಅಲ್ಲಿ ನಿವೇಶನವನ್ನ ಕಟ್ಟಿಕೊಂಡು 100 ವರ್ಷಗಳಿಂದ ಜೀವನ ಮಾಡ್ತಿದ್ದೇವೆ. ನನ್ನ ತಮ್ಮನ ಹೆಂಡತಿಯು ಬೆಂಗಳೂರಿನಿಂದ ಬಂದು ಮನೆ ನಿರ್ಮಾಣ ಮಾಡಿಕೊಳ್ಳಲು ಹಾಡು ಹಗಲೇ ಪಾಯವನ್ನ ತೆಗೆದಿದ್ದಾರೆ. ಇಲ್ಲಿ ರಾತ್ರಿ ಯಾವುದೇ ಕಾರಣಕ್ಕೂ ಹಾಗೂ ಇವರು ಕೊಟ್ಟಂತಹ ತೊಂದರೆಗೆ ನಾನೀಗಾಗಲೇ ಕೋರ್ಟಿನಲ್ಲಿ ಎಂಎಫ್ಸಿ ಸಿವಿಲ್ ನ್ಯಾಯಾಲಯದಲ್ಲಿ ಸದರಿ ಜಾಗಕ್ಕೆ ಯಾರು ಕೂಡ ಅತಿಕ್ರಮಣ ಮಾಡಬಾರದೆಂದು ತಡೆಯಾಜ್ಞೆಯನ್ನ ತಂದಿದ್ದೇನೆ. ಇದರನ್ವಯ ನಿನ್ನೆ ಸುಖಾಸುಮ್ಮನೆ ನನ್ನ ಮೇಲೆ ಅಪಪ್ರಚಾರ ಮಾಡಲು ನಾಡ ಕಚೇರಿ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳಿಗೆ ಕೋರ್ಟಿನ ಆದೇಶವನ್ನ ಕಳಿಸಿದ ನಂತರ ಅವರೇ ಇವರಿಗೆ ಮಂಗಳಾರತಿಯನ್ನ ಮಾಡಿಕಳಿಸಿದ್ದಾರೆ. ಹಾಗೂ ಈ ಊರಿನ ಗ್ರಾಮಸ್ಥರು, ದೇವಸ್ಥಾನದ ಟ್ರಸ್ಟಿನ ಸದಸ್ಯರುಗಳು ದೇವರಿಗಿಂತ ನಾನೇನು ದೊಡ್ಡವನಲ್ಲ. ಊರಿನ ಗ್ರಾಮಸ್ಥರು ಮುಖಂಡರೆಲ್ಲ ಸೇರಿ ಹೇಳಿದ್ರೆ ಈಗಲೂ ಸ್ವಲ್ಪ ನನ್ನ ಜಾಗವನ್ನ ಬಿಟ್ಕೊಡ್ತೇನೆ. ಇಲ್ಲ ಅದರಲ್ಲಿ 5 ಎಕರೆ 39 ಗುಂಟೆ ಗೋಮಾಳ ಜಾಗವಿದ್ದು ಎಲ್ಲವನ್ನ ತೆರವುಗೊಳಿಸಿದ್ರೆ ನನ್ನ ಜಾಗವನ್ನ ಸಹ ಬಿಟ್ಕೊಡ್ತೇನೆ. ನಾನು ಒಬ್ಬ ಅಂಗವಿಕಲ, ನನಗೆ ಇಂತಹ ಮಾನಸಿಕ ಹಿಂಸೆಯನ್ನ ನೀಡಬಾರದು ಎಂದಿದ್ದಾರೆ. ಒಟ್ನಲ್ಲಿ ಈ ಜಾಗದ ತಕರಾರು ಒಂದ್ ಕಡೆ ಕೋರ್ಟ್ನಲ್ಲಿದೆ. ಆದ್ರೆ ಇತ್ತ ಗ್ರಾಮಸ್ಥರಲ್ಲಿ ಕೆಲವರು ಲಕ್ಷ್ಮೀಕಾಂತ್ ಒತ್ತುವರಿ ಮಾಡಿಕೊಂಡಿದ್ದಾನೆ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಲಕ್ಷ್ಮೀಕಾಂತ್ ಜಾಗ ನಮಗೆ ಸೇರಿದ್ದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗೆ ಆಗದವರು ಸುಖಾಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಎಂದು ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಮುಂದೆ ಈ ರಾಮೇನಗೌಡ ಪಾಳ್ಯದ ಜಮೀನು ವಿವಾದ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.